ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟಾರ್ಗೆಟ್ ಮಾಡಲು ಅಮೆರಿಕ ತನ್ನ ಸ್ಪೆಷಲ್ ಫೋರ್ಸಸ್ ನ ಅಧಿಕಾರಿಯೊಬ್ಬರನ್ನ ಭಾರತದ ನೆರೆ ರಾಷ್ಟ್ರವಾಗಿರುವಂತಹ ಬಾಂಗ್ಲಾದೇಶದ ರಾಜಧಾನಿ ಢಾಕಾಗೆ ಕಳಿಸಿತ್ತು. ಆದ್ರೆ ಈ ಸಂಚು ಸಫಲವಾಗುವ ಮೊದಲೇ ಭಾರತದ ಪರಮ ಮಿತ್ರ ರಷ್ಯಾ ನೀಡಿದ ರಹಸ್ಯ ಮಾಹಿತಿಯಿಂದಾಗಿ ಈ ಪ್ರಯತ್ನ ವಿಫಲವಾಗಿದೆ. ಅಷ್ಟೇ ಅಲ್ಲ, ಆ ಅಮೆರಿಕ ಅಧಿಕಾರಿ ನಿಗೂಢ ಸಾವಿನ ಹಿಂದೆ ಭಾರತ ಮತ್ತು ರಷ್ಯಾದ ಗುಪ್ತಚರ ಸಂಸ್ಥೆಗಳ ಕೈವಾಡವಿದೆ ಎನ್ನುವ ಸ್ಫೋಟಕ ಊಹೆಗಳು ಕೂಡ ಓಡಾಡ್ತಾ ಇವೆ. ಹಾಗಾದ್ರೆ ನಿಜಕ್ಕೂ ಆಗಿದ್ದೇನು? ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟಾರ್ಗೆಟ್ ಮಾಡ್ತಾ ಇದೆಯಾ ಅಮೆರಿಕದ ಯಾವ ಸಂಸ್ಥೆ ಮೋದಿಯನ್ನ ಟಾರ್ಗೆಟ್ ಮಾಡಿ ಅವರ ಹತ್ಯೆಗೆ ಸಂಚನ ರೂಪಿಸಿತ್ತು? ಬಾಂಗ್ಲಾದೇಶದಲ್ಲಿ ಇದ್ಕೊಂಡು ಭಾರತದ ಪ್ರಧಾನಿಯನ್ನ ಟಾರ್ಗೆಟ್ ಮಾಡಿದ್ಯಾಕೆ? ಹಾಗಾದ್ರೆ ಇದು ನಿಜಾನಾ? ಅಮೆರಿಕದ ಡೀಪ್ ಸ್ಟೇಟ್ ಭಾರತದ ವಿರುದ್ಧ ಇಂತಹ ಗಂಭೀರ ದುಸ್ಸಾಹಸಕ್ಕೆ ಕೈ ಹಾಕುವ ಧೈರ್ಯ ಮಾಡಿದ್ಯಾ? ಬಾಂಗ್ಲಾದಲ್ಲಿ ಸತ್ತ ಅಧಿಕಾರಿ ಯಾರು? ಆತನಿಗೆ ಭಾರತದಲ್ಲಿ ಏನ್ ಕೆಲಸವಿತ್ತು? ಸತ್ಯ ಮತ್ತು ಕಾನ್ಸ್ಪಿರೇಸಿ ಥಿಯರಿಗಳ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಅಮೆರಿಕ ಟಾರ್ಗೆಟ್ ಮಾಡಿದೆ ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಭಾರತದ ಉಳಿವಿಗಾಗಿ ಮೋದಿ ಮುಂದಿನ ಬಾರಿಯೂ ಪ್ರಧಾನಿಯಾಗಬೇಕು ಅಂತ ನಿಮ್ಗನ್ಸಿದ್ರೆ ಜೈ ಮೋದಿ ಅಂತ ಕಮೆಂಟ್ ಮಾಡಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಹತ್ಯೆಗೆ ಸಂಚು ಶುರುವಾಗಿದ್ದು ಬಾಂಗ್ಲಾದೇಶದ ಒಂದು ಐಷಾರಾಮಿ ಹೋಟೆಲ್ನಲ್ಲಿ ನಡೆದ ಆ ಒಂದು ಅನುಮಾನಾಸ್ಪದ ಸಾವಿನೊಂದಿಗೆ. ಆಗಸ್ಟ್ ಕೊನೆಯ ವಾರದಲ್ಲಿ ಢಾಕಾದ ಪ್ರತಿಷ್ಠಿತ ದಿ ವೆಸ್ಟಿನ್ ಢಾಕಾ ಹೋಟೆಲ್ನ ರೂಮ್ ಸಂಖ್ಯೆ 808 ನಲ್ಲಿ 50 ವರ್ಷದ ಅಮೆರಿಕನ್ ಪ್ರಜೆ ಲಾರೆನ್ಸ್ ಆರ್ವೆಲ್ ಜಾಕ್ಸನ್ ಶವವಾಗಿ ಪತ್ತೆಯಾಗಿದ್ದಾರೆ. ಈ ಸಾವಿನ ಬಗ್ಗೆ ಸ್ಥಳೀಯ ಮತ್ತು ಈಶಾನ್ಯ ಭಾರತದ ಮಾಧ್ಯಮಗಳು ವರದಿ ಮಾಡಿದ್ರು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಪೂರ್ಣ ಮೌನ ಆವರಿಸಿತ್ತು. ಈ ಮೌನವೇ ಹಲವಾರು ಊಹೆಗಳಿಗೆ ಎಡೆ ಮಾಡಿಕೊಟ್ಟಿದೆ. ಈ ಘಟನೆ ಕೇವಲ ಒಂದು ಅಪಘಾತ ಅಥವಾ ನೈಸರ್ಗಿಕ ಸಾವು ಅಂತ ತಳ್ಳಿ ಹಾಕಲು ಸಾಧ್ಯವಾಗಲಿಲ್ಲ. ಈ ಅನುಮಾನಾಸ್ಪದ ಸಾವಿನ ಸುತ್ತ ಸಿಐಎ ಆಯಾಮವನ್ನ ಸೇರಿಸಿದ್ದು ಮೃತ ವ್ಯಕ್ತಿಯ ಹಿನ್ನೆಲೆ. ಜಾಕ್ಸನ್ ಕೇವಲ ಸಾಮಾನ್ಯ ಪ್ರಜೆಯಾಗಿರಲಿಲ್ಲ, ಬದಲಿಗೆ ಆತ ಅಮೆರಿಕದ ಅತ್ಯಂತ ರಹಸ್ಯ ಮತ್ತು ಅಪಾಯಕಾರಿ ಕಾರ್ಯಾಚರಣೆಯನ್ನ ನಿರ್ವಹಿಸುವಂತಹ ಫಸ್ಟ್ ಸ್ಪೆಷಲ್ ಫೋರ್ಸಸ್ ಕಮಾಂಡ್ ನ ಹಿರಿಯ ಅಧಿಕಾರಿಯಾಗಿದ್ದ. ಈತನನ್ನ ಮಿಲಿಟರಿ ಭಾಷೆಯಲ್ಲಿ ಗ್ರೀನ್ ಬೆರೆಟ್ಸ್ ಅಂತ ಕರೆಯಲಾಗುತ್ತೆ. ಈತ ಬಾಂಗ್ಲಾದೇಶದಲ್ಲಿ ಹಲವು ತಿಂಗಳುಗಳಿಂದ ಸೇನಾ ಅಧಿಕಾರಿಗಳಿಗೆ ವಿಶೇಷ ತರಬೇತಿ ನೀಡುವ ನೆಪದಲ್ಲಿ ಗುಪ್ತ ಕಾರ್ಯಾಚರಣೆಗಳನ್ನ ನಡೆಸ್ತಾ ಇದ್ರು ಅಂತ ವರದಿಗಳು ಹೊರಬಿದ್ದಿವೆ. ಈ ವ್ಯಕ್ತಿಯ ನಿಗೂಢ ಸಾವು ಮತ್ತು ಆತನ ಮಿಲಿಟರಿ ಹಿನ್ನೆಲೆ ಪ್ರಪಂಚದಾದ್ಯಂತ ಇರುವಂತಹ ಭದ್ರತಾ ವಿಶ್ಲೇಷಕರ ಕಣ್ಣುಗಳನ್ನ ಬಾಂಗ್ಲಾದೇಶದತ್ತ ಸೆಳೀತಾ ಇದೆ. ಇನ್ನು ಈ ಸಾವಿನ ಸುತ್ತ ನಡೆದಂತಹ ಕೆಲವು ಘಟನೆಗಳು ಅನುಮಾನಕ್ಕೆ ಮತ್ತಷ್ಟು ಬಲವನ್ನ ನೀಡಿದೆ. ಮೊದಲನೆಯದಾಗಿ, ಬಾಂಗ್ಲಾದೇಶ ಸರ್ಕಾರವು ಅಂತಾರಾಷ್ಟ್ರೀಯ ಭದ್ರತಾ ಮಾನದಂಡಗಳಿಗೆ ವಿರುದ್ಧವಾಗಿ ಮೃತ ಅಧಿಕಾರಿಯ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲು ನಿರಾಕರಿಸಿದ್ದು ಮೃತದೇಹವನ್ನ ತಕ್ಷಣ ಅಮೆರಿಕನ್ ರಾಯಭಾರಿ ಕಚೇರಿಗೆ ಹಸ್ತಾಂತರಿಸಲಾಯಿತು. ಎರಡನೆಯದಾಗಿ, ಈ ಬಗ್ಗೆ ಢಾಕಾ ಪೊಲೀಸರು, ಹೋಟೆಲ್ ಆಡಳಿತ ಮಂಡಳಿ ಮತ್ತು ಅಮೆರಿಕದ ಅಧಿಕಾರಿಗಳು ಸಂಪೂರ್ಣ ಮೌನವನ್ನು ವಹಿಸಿದ್ರು. ಅಷ್ಟೇ ಅಲ್ಲದೆ, ಜಾಕ್ಸನ್ ನ ಮಿಲಿಟರಿ ಸಂಪರ್ಕದ ಬಗ್ಗೆ ವರದಿಯಾದಾಗ ಅಮೆರಿಕದ ಸ್ಪೆಷಲ್ ಆಪರೇಷನ್ ಕಮಾಂಡ್ ನ ವಕ್ತಾರರು ಆ ವ್ಯಕ್ತಿ ನಮ್ಮವನಲ್ಲ ಅಂತ ನೇರವಾಗಿ ಸುಳ್ಳು ಹೇಳುವ ಮೂಲಕ ಅಮೆರಿಕದ ಕಳ್ಳಾಟವನ್ನ ಬಲಪಡಿಸಿದೆ. ಇನ್ನು ಒಂದು ಮಿಲಿಟರಿ ಅಧಿಕಾರಿಯ ಸಾವಿನ ಬಗ್ಗೆ ದೇಶ ಸುಳ್ಳು ಹೇಳುವ ಅಗತ್ಯವೇನು ಎಂಬ ಪ್ರಶ್ನೆ ಕೂಡ ಜಗತ್ತನ್ನ ಕಾಡ್ತಾ ಇದೆ. ಈ ನೈಜ ಸಂಗತಿಯನ್ನ ಬಳಸಿಕೊಂಡೇ ಸಾಮಾಜಿಕ ಜಾಲತಾಣಗಳಲ್ಲಿ ಮೋದಿ ಹತ್ಯೆಯ ಷಡ್ಯಂತ್ರದ ಕತೆ ಹುಟ್ಟಿಕೊಂಡಿತು. ಜಾಕ್ಸನ್ ನ ಗುರಿ ಭಾರತದಲ್ಲಿ ಅರಾಜಕತೆ ಸೃಷ್ಟಿಸಿ ಭಾರತ ಸರ್ಕಾರವನ್ನ ಅಸ್ಥಿರಗೊಳಿಸಿ ಪ್ರಧಾನಿ ಮೋದಿ ಅವರನ್ನ ಟಾರ್ಗೆಟ್ ಮಾಡುವುದಾಗಿತ್ತು. ಆದ್ರೆ ರಷ್ಯಾ ಗುಪ್ತಚರ ಸಂಸ್ಥೆ ಈ ಸಂಚನ್ನ ಭೇದಿಸಿ ಭಾರತದ ರಾಗೆ ಎಚ್ಚರಿಕೆ ನೀಡಿತ್ತು. ಇದರ ಪರಿಣಾಮವಾಗಿ ಎರಡು ಮಿತ್ರ ರಾಷ್ಟ್ರಗಳ ಗುಪ್ತಚರರು ಢಾಕಾದಲ್ಲಿ ಜಂಟಿ ಕಾರ್ಯಾಚರಣೆ ನಡೆಸಿ ಜಾಕ್ಸನ್ ಅನ್ನ ಹತ್ಯೆ ಮಾಡಿ ಆತನ ಸಾವನ್ನ ನೈಸರ್ಗಿಕವೆಂದು ಬಿಂಬಿಸಿದರು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಆದ್ರೆ ಇದು ನಿಜವಾ? ಮೋದಿ ಹತ್ಯೆಯ ಕತೆ ಕೇವಲ ಕಾಲ್ಪನಿಕನಾ? ಈ ಬಗ್ಗೆ ಸತ್ಯಾಂಶವನ್ನ ತಿಳಿಯೋಣ ಬನ್ನಿ. ಲಾರೆನ್ಸ್ ಆರ್ವೆಲ್ ಜಾಕ್ಸನ್ ಎಂಬ ಅಮೆರಿಕನ್ ಅಧಿಕಾರಿಯ ನಿಗೂಢ ಸಾವು ಮತ್ತು ಅವರ ಮಿಲಿಟರಿ ಸಂಪರ್ಕ ನಿಜವಾದರೂ ರಷ್ಯಾ ಮತ್ತು ಭಾರತ ಸೇರಿ ಮೋದಿ ಅವರನ್ನ ರಕ್ಷಿಸಿದ ಕತೆ ಯಾವುದೇ ದೃಢ ಆಧಾರವಿಲ್ಲದಂತಹ ಸಂಪೂರ್ಣ ಕಾನ್ಸ್ಪಿರೇಸಿ ಥಿಯರಿ ಆಗಿದೆ. ಈ ಕಥೆಯು ವಾಸ್ತವಕ್ಕಿಂತ ಸಿನಿಮೀಯ ಕಲ್ಪನೆಗೆ ಹೆಚ್ಚು ಹತ್ತಿರವಾಗಿದೆ. ಮೊಟ್ಟ ಮೊದಲನೆಯದಾಗಿ, ಬೇರೊಂದು ದೇಶದ ಸಹಾಯದಿಂದ ಮತ್ತೊಂದು ದೇಶದಲ್ಲಿ ಅಮೆರಿಕನ್ ಅಧಿಕಾರಿಯನ್ನ ಹತ್ಯೆ ಮಾಡಿ ಅದನ್ನ ಸ್ವಾಭಾವಿಕ ಸಾವು ಅಂತ ಬಿಂಬಿಸುವುದು ಇಂದಿನ ಜಾಗತಿಕ ರಾಜಕೀಯದಲ್ಲಿ ಬಹುತೇಕ ಅಸಾಧ್ಯದ ಸಾಹಸ. ಒಂದು ವೇಳೆ ಇದು ಸತ್ಯವಾಗಿದ್ರೆ ಅದರ ಪರಿಣಾಮವಾಗಿ ಭಾರತ ಮತ್ತು ಅಮೆರಿಕ ಸಂಬಂಧಗಳು ಸುಧಾರಿಸಲಾಗದಷ್ಟು ಹಾಳಾಗ್ತಾ ಇತ್ತು. ಇನ್ನು ಎರಡನೆಯದಾಗಿ, ಪ್ರಧಾನಿ ನರೇಂದ್ರ ಮೋದಿ ಅವರ ಭದ್ರತೆ ಅತ್ಯುನ್ನತ ಮಟ್ಟದಾಗಿದೆ. ಅವರ ಸುತ್ತಲೂ ಎಸ್ಪಿಜಿ ರಕ್ಷಣಾ ವ್ಯವಸ್ಥೆಯು ಕಣ್ಣು ರೆಪ್ಪೆಯಂತೆ ಕಾರ್ಯನಿರ್ವಹಿಸ್ತಾ ಇದೆ. ಬಾಂಗ್ಲಾದಲ್ಲಿ ಕುಳಿತುಕೊಂಡು ಕೇವಲ ಒಬ್ಬ ಸ್ಪೆಷಲ್ ಫೋರ್ಸಸ್ ಅಧಿಕಾರಿಯಿಂದ ಇಂತಹದೊಂದು ಮಹಾ ಪ್ರಯತ್ನವನ್ನು ಮಾಡಲಾಗುತ್ತೆ ಎಂಬುದು ಭಾರತದ ಸಮಗ್ರ ಗುಪ್ತಚರ ಮತ್ತು ಭದ್ರತಾ ವ್ಯವಸ್ಥೆಯನ್ನ ಅವಮಾನಿಸಿದಂತೆ ಆಗುತ್ತೆ. ಭಾರತದ ಗುಪ್ತಚರ ಸಂಸ್ಥೆ ರಾ ಅಷ್ಟೊಂದು ದುರ್ಬಲವಾಗಿಲ್ಲ. ರಷ್ಯಾ ಎಚ್ಚರಿಕೆ ನೀಡುವವರೆಗೆ ಕಾಯುವಷ್ಟು ರಾ ನಿಷ್ಕ್ರಿಯ ಆಗಿಲ್ಲ. ಜೊತೆಗೆ ಪುಟಿನ್ ಮತ್ತು ಮೋದಿ ನಡುವೆ ಎಸ್ಸಿಒ ಸಭೆಯಲ್ಲಿ ರಹಸ್ಯ ಮಾಹಿತಿ ಹಂಚಿಕೊಳ್ಳಲಾಯಿತು ಅಥವಾ ಮೋದಿ ಪುಟಿನ್ ಕಾರ್ನಲ್ಲಿ ಕುಳಿತುಕೊಂಡು ಪ್ರಯಾಣ ಮಾಡಿದ್ರು ಎಂಬಂತಹ ವರದಿಗಳು ಸಂಪೂರ್ಣವಾಗಿ ಸುಳ್ಳು. ಇಂತಹದೊಂದು ಸೂಕ್ಷ್ಮ ವಿಚಾರವನ್ನ ಔಪಚಾರಿಕ ಸಭೆಗಳ ಬದಲಿಗೆ ಅತ್ಯುನ್ನತ ಮಟ್ಟದ ರಹಸ್ಯ ಗುಪ್ತಚರ ಮಾರ್ಗಗಳ ಮೂಲಕವೇ ವರ್ಗಾಯಿಸಲಾಗುತ್ತೆ. ಹಾಗಾದ್ರೆ ಈ ಕಥೆ ಯಾಕೆ ಹುಟ್ಕೊಂತು? ಈ ಕಾನ್ಸ್ಪಿರಸಿ ಥಿಯರಿ ಹುಟ್ಟಲು ಕಾರಣ ಆ ಘಟನೆಯ ಸುತ್ತಲೂ ಅಡಗಿರುವಂತಹ ಗಂಭೀರ ರಹಸ್ಯ. ಒಂದು ಮಿಲಿಟರಿ ಅಧಿಕಾರಿಯ ಸಾವಿನ ಬಗ್ಗೆ ಸ್ಥಳೀಯ ಪೊಲೀಸರು ಮರಣೋತ್ತರ ಪರೀಕ್ಷೆ ನಡೆಸದೆ
ಗಮನಿಸದೆ ಒಂದು ಸೂಪರ್ ಪವರ್ ರಾಷ್ಟ್ರ ತಕ್ಷಣವೇ ಮೃತದೇಹವನ್ನ ಸ್ಥಳಾಂತರಿಸುವುದು ಮತ್ತು ಸಂಪೂರ್ಣ ಮೌನ ವಹಿಸುವುದು ಅಪರೂಪದ ವಿದ್ಯಮಾನ. ಇದು ಕೇವಲ ನೈಸರ್ಗಿಕ ಸಾವಾಗಿದ್ರೆ ಇಷ್ಟೊಂದು ಗೌಪ್ಯತೆಯ ಅಗತ್ಯವೇ ಇರಲಿಲ್ಲ. ಇಲ್ಲಿ ಗುಪ್ತಚರ ಸಂಸ್ಥೆಗಳು ಮರೆಮಾಚಲು ಪ್ರಯತ್ನಿಸ್ತಾ ಇರುವುದು ಸ್ಪಷ್ಟವಾಗುತ್ತೆ. ಆ ಮರಣವು ನೈಸರ್ಗಿಕವಾಗಿರಲಿ ಅಥವಾ ಆಂತರಿಕ ಕಲಹದಿಂದ ಉಂಟಾಗಿರಲಿ ಅಥವಾ ಯಾವುದೇ ಗುಪ್ತ ಕಾರ್ಯಾಚರಣೆಯಲ್ಲಿ ಉಂಟಾದ ಲೋಪದಿಂದಾಗಲಿ ಅದರ ನಿಜವಾದ ಕಾರಣ ಹೊರಬಂದರೆ ಅದು ಭಾರತ, ಬಾಂಗ್ಲಾ ಮತ್ತು ಅಮೆರಿಕದ ನಡುವಿನ ಸೂಕ್ಷ್ಮ ಸಂಬಂಧಗಳನ್ನ ಹಾಳು ಮಾಡಬಹುದು. ಇನ್ನು ಸತ್ಯಾಂಶ ಇರೋದು ಈ ಕಾನ್ಸ್ಪಿರಸಿ ಥಿಯರಿಯ ಮೂಲದಲ್ಲಿ ಅಲ್ಲ, ಬದಲಿಗೆ ಜಾಕ್ಸನ್ ನ ಬಾಂಗ್ಲಾದೇಶದ ನಿಜವಾದ ಉದ್ದೇಶದಲ್ಲೇ. ಅಮೆರಿಕವು ತನ್ನ ಇಂಡೋ ಪೆಸಿಫಿಕ್ ಕಾರ್ಯತಂತ್ರದ ಭಾಗವಾಗಿ ಚೀನಾದ ಹೆಚ್ಚುತ್ತಿರುವ ಪ್ರಭಾವವನ್ನ ಎದುರಿಸಲು ಬಾಂಗ್ಲಾದೇಶದಲ್ಲಿ ತನ್ನ ಪ್ರಭಾವವನ್ನ ಹೆಚ್ಚಿಸಲು ಪ್ರಯತ್ನಿಸ್ತಾ ಇದೆ. ಬಾಂಗ್ಲಾದೇಶದ ಮಿಲಿಟರಿ ಅಧಿಕಾರಿಗಳಿಗೆ ತರಬೇತಿ ನೀಡುವ ಮೂಲಕ ಬಾಂಗ್ಲಾವನ್ನ ಚೀನಾದ ಆಯುಧಗಳ ಮೇಲಿನ ಅವಲಂಬನೆಯಿಂದ ಹೊರತಂದು ಪ್ರಾದೇಶಿಕ ಭದ್ರತೆ ಸಮೀಕರಣವನ್ನ ಬದಲಾಯಿಸುವುದು ಅಮೆರಿಕದ ಉದ್ದೇಶ. ಇದರ ಜೊತೆಗೆ ಬಾಂಗ್ಲಾದೇಶ ರಾಜಕೀಯದಲ್ಲಿ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಹಸ್ತಕ್ಷೇಪ ಮಾಡುವುದು ಮತ್ತು ಭಾರತದ ಗಡಿಗೆ ಹತ್ತಿರದಲ್ಲಿ ತನ್ನ ಮಿಲಿಟರಿ ಉಪಸ್ಥಿತಿಯನ್ನ ಹೆಚ್ಚಿಸುವುದು ಭಾರತದ ಭದ್ರತೆಗೆ ನೇರ ಸವಾಲಾಗಿದೆ. ಹೀಗಾಗಿ ಜಾಕ್ಸನ್ ಸಾವು ಭಾರತದ ಗಡಿಯಲ್ಲಿ ನಡೆಯುತ್ತಿರುವಂತಹ ಅಮೆರಿಕದ ಗುಪ್ತಚರ ಮತ್ತು ಮಿಲಿಟರಿ ಚಟುವಟಿಕೆಗಳ ಬಗ್ಗೆ ಭಾರತಕ್ಕೆ ಗಂಭೀರ ಎಚ್ಚರಿಕೆಯಾಗಿದೆ. ಇನ್ನು ಈ ಇಡೀ ಪ್ರಸಂಗದಲ್ಲಿ ಬಾಂಗ್ಲಾದೇಶದ ವರ್ತನೆ ಮತ್ತು ರಷ್ಯಾದ ಗುಪ್ತಚರ ಸಂಸ್ಥೆಗಳ ಪಾತ್ರವು ಅತ್ಯಂತ ನಿರ್ಣಾಯಕ ಮತ್ತು ಸಂಕೀರ್ಣವಾಗಿದೆ. ಬಾಂಗ್ಲಾದೇಶ ಅಮೆರಿಕದ ಅಧಿಕಾರಿಗಳ ಮರಣೋತ್ತರ ಪರೀಕ್ಷೆ ನಡೆಸಲು ನಿರಾಕರಿಸಿದ ನಿರ್ಧಾರ ಅಮೆರಿಕದ ಒತ್ತಡಕ್ಕೆ ಮಣಿದು ತೆಗೆದುಕೊಂಡಿರುವಂತಹ ಒಂದು ರಾಜತಾಂತ್ರಿಕ ಕ್ರಮವೇ ಹೊರತು ಭಾರತ ಅಥವಾ ರಷ್ಯಾದೊಂದಿಗೆ ಸೇರಿ ಮಾಡಿದ ಕೌಂಟರ್ ಆಪರೇಷನ್ಗೆ ನೀಡಿದ ಸಹಕಾರವಲ್ಲ. ಬಾಂಗ್ಲಾದೇಶವು ಚೀನಾ, ಭಾರತ ಮತ್ತು ಅಮೆರಿಕ ಈ ಮೂರು ದೊಡ್ಡ ಶಕ್ತಿಗಳ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ಪ್ರಯತ್ನಿಸ್ತಾ ಇದೆ. ಅಮೆರಿಕದೊಂದಿಗಿನ ಉತ್ತಮ ಸಂಬಂಧವು ಅದರ ಆರ್ಥಿಕ ಮತ್ತು ರಾಜಕೀಯ ಹಿತಾಸಕ್ತಿಗಳಿಗೆ ಮುಖ್ಯವಾಗಿರುವ ಕಾರಣ ಅದು ಈ ವಿಚಾರವನ್ನು ಮುಚ್ಚಿ ಹಾಕಲು ಒಪ್ಪಿಕೊಂಡಿದೆ. ಇನ್ನು ರಷ್ಯಾ ಈ ಸಂಚನ್ನ ಭೇದಿಸಿ ಭಾರತಕ್ಕೆ ಮಾಹಿತಿ ನೀಡಿತು ಎನ್ನುವಂತಹ ಕಥೆಯಲ್ಲಿ ಸತ್ಯದ ಒಂದು ಸಣ್ಣ ಅಂಶ ಕೂಡ ಅಡಗಿರಬಹುದು. ರಷ್ಯಾ ಮತ್ತು ಭಾರತ ದಶಕಗಳಿಂದ ಮಿಲಿಟರಿ ಮತ್ತು ಗುಪ್ತಚರ ವಲಯದಲ್ಲಿ ದೃಢವಾದ ವಿಶ್ವಾಸವನ್ನ ಹೊಂದಿವೆ. ಅಂತಾರಾಷ್ಟ್ರೀಯ ಭಯೋತ್ಪಾದನೆ ಮತ್ತು ಗಡಿ ಭದ್ರತೆಗೆ ಸಂಬಂಧಿಸಿದಂತೆ ಎರಡು ರಾಷ್ಟ್ರಗಳು ನಿಯಮಿತವಾಗಿ ಗುಪ್ತಚರ ಮಾಹಿತಿಯನ್ನ ಹಂಚಿಕೊಳ್ತಾ ಇವೆ. ಅಮೆರಿಕನ್ ಅಧಿಕಾರಿಗಳ ಚಟುವಟಿಕೆಗಳು ಭಾರತದ ಭದ್ರತೆಗೆ ಅಪಾಯ ತರುತ್ತಿರುವ ಬಗ್ಗೆ ರಷ್ಯಾಗೆ ಮಾಹಿತಿ ಸಿಕ್ಕಿದ್ದರೆ ಅದನ್ನ ಭಾರತಕ್ಕೆ ಹಂಚಿಕೊಳ್ಳುವ ಸಾಧ್ಯತೆಗಳು ಹೆಚ್ಚಿವೆ. ಆದ್ರೆ ರಷ್ಯಾದ ಈ ನಡೆ ಭಾರತದ ಹಿತಾಸಕ್ತಿಯ ರಕ್ಷಣೆಗಿಂತ ಅಮೆರಿಕ ಮತ್ತು ಭಾರತದ ನಡುವಿನ ಸಂಬಂಧವನ್ನ ದುರ್ಬಲಗೊಳಿಸುವ ಒಂದು ರಾಜತಾಂತ್ರಿಕ ಆಟವೂ ಆಗಿರಬಹುದು. ಇನ್ನು ರಷ್ಯಾವನ್ನ ಹೊರತುಪಡಿಸಿದ್ರು ಭಾರತದ ಗುಪ್ತಚರ ಸಂಸ್ಥೆಗಳಾದ ರಾ ಮತ್ತು ಐಬಿ ತನ್ನ ನೆರೆಹೊರೆಯಲ್ಲಿ ವಿದೇಶಿ ಪಡೆಗಳ ಚಲನವಲನಗಳ ಬಗ್ಗೆ ಸದಾ ತೀವ್ರ ನಿಗಾ ಇಟ್ಟಿರುತ್ತವೆ. ಜಾಕ್ಸನ್ ನಂತಹ ಸ್ಪೆಷಲ್ ಫೋರ್ಸ್ ನ ಅಧಿಕಾರಿಗಳು ದೀರ್ಘಕಾಲದಿಂದ ಭಾರತದ ಗಡಿಗೆ ತೀರಾ ಹತ್ತಿರವಿರುವಂತಹ ಬಾಂಗ್ಲಾದಲ್ಲಿ ನೆಲೆಸಿದ್ದರೆ ಅವರ ಚಟುವಟಿಕೆಗಳ ಬಗ್ಗೆ ಭಾರತದ ಗುಪ್ತಚರರು ಸಂಪೂರ್ಣ ಮಾಹಿತಿಯನ್ನ ಹೊಂದಿರುವುದು ಖಚಿತ. ಮೋದಿ ಹತ್ಯೆಯಂತಹ ಅತ್ಯಂತ ಗಂಭೀರ ಸಂಚು ನಿಜವಾಗಿದ್ದರೆ ರಾ ಬೇರೆ ಯಾವುದೇ ದೇಶದ ಸಹಾಯವಿಲ್ಲದೆ ಅದನ್ನ ವಿಫಲಗೊಳಿಸುವ ಸಾಮರ್ಥ್ಯ ಹೊಂದಿದೆ. ಹೀಗಾಗಿ ರಷ್ಯಾ ನೀಡಿದ ಮಾಹಿತಿ ರಾಗೆ ಸಹಾಯಕವಾಗಬಹುದೇ ಹೊರತು ರಷ್ಯಾ ರಾಜ್ ಜಂಟಿ ಕಾರ್ಯಾಚರಣೆ ಎಂಬುದು ಕೇವಲ ಊಹೆ ಮಾತ್ರ. ಏನೋ ಈ ಇಡೀ ಪ್ರಸಂಗವು ಜಾಗತಿಕ ರಾಜಕೀಯದಲ್ಲಿ ಭಾರತದ ವ್ಯೂಹಾತ್ಮಕ ಸ್ವಾಯತ್ತತೆಯ ಮಹತ್ವವನ್ನ ಎತ್ತಿ ತೋರಿಸುತ್ತೆ. ನಾವು ಅಮೆರಿಕದೊಂದಿಗೆ ಕ್ವಾಡ್ ಮೈತ್ರಿಯಲ್ಲಿ ಪಾಲುದಾರರಾಗಿದ್ದರೂ ರಷ್ಯಾದೊಂದಿಗೆ ನಮ್ಮ ದೀರ್ಘಕಾಲದ ಮಿಲಿಟರಿ ಮತ್ತು ತಂತ್ರಜ್ಞಾನ ಸಂಬಂಧವನ್ನ ಉಳಿಸಿಕೊಂಡಿದ್ದೇವೆ. ಆದ್ರೆ ನಮ್ಮ ಹಿತಾಸಕ್ತಿಯ ವಿರುದ್ಧ ಕೆಲಸ ಮಾಡುವ ಯಾರೇ ಆದ್ರೂ ಕೂಡ ಅವರು ಮಿತ್ರರಾಗಿದ್ರೂ ಸಹ ಅವರನ್ನ ನಿರ್ಬಂಧಿಸುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ಬಾಂಗ್ಲಾದೇಶದಲ್ಲಿ ಅಮೆರಿಕದ ಮಿಲಿಟರಿ ಉಪಸ್ಥಿತಿ ಹೆಚ್ಚಾಗ್ತಾ ಇರುವುದು ಭಾರತದ ಈಶಾನ್ಯ ರಾಜ್ಯಗಳ ಭದ್ರತೆಗೆ ಅಪಾಯಕಾರಿಯಾಗುವ ಸಾಧ್ಯತೆ ಇರುವುದರಿಂದ ಭಾರತವು ಈ ವಿಚಾರದಲ್ಲಿ ರಾಜತಾಂತ್ರಿಕ ಮತ್ತು ಗುಪ್ತಚರ ಮಾರ್ಗಗಳ ಮೂಲಕ ಗಂಭೀರವಾಗಿ ಎದುರಿಸಬೇಕಾಗುತ್ತೆ. ಇನ್ನು ಮೋದಿ ಹತ್ಯೆ ಕಥೆಯನ್ನ ತಳ್ಳಿ ಹಾಕಿದ್ರೂ ಸಹ ಈ ಇಡೀ ಪ್ರಸಂಗವು ಅಮೆರಿಕದ ಡೀಪ್ ಸ್ಟೇಟ್ ತನ್ನ ಆಸಕ್ತಿಯನ್ನ ಸಾಧಿಸಲು ಎಷ್ಟು ದೂರ ಹೋಗಬಲ್ಲದು ಎಂಬುದರ ಬಗ್ಗೆ ಎಚ್ಚರಿಕೆ ನೀಡುತ್ತೆ. ಅಮೆರಿಕವು ಹಿಂದೆ ಮಧ್ಯಪ್ರಾಚ್ಯ, ಲ್ಯಾಟಿನ್ ಅಮೆರಿಕ ಮತ್ತು ಆಫ್ರಿಕಾದಲ್ಲಿ ತನ್ನ ಸಿಐಎ ಮೂಲಕ ರೆಜಿಮ್ ಚೇಂಜ್ ಕಾರ್ಯಾಚರಣೆಯನ್ನ ಯಶಸ್ವಿಯಾಗಿ ಮತ್ತು ವಿಫಲವಾಗಿ ನಡೆಸಿದ ಇತಿಹಾಸವಿದೆ. ಭಾರತವು ಅಣುಶಕ್ತಿ ಹೊಂದಿರುವಂತಹ ಮತ್ತು ಬಲಿಷ್ಠ ರಾಷ್ಟ್ರವಾಗಿದ್ರೂ ಕೂಡ ತನ್ನ ಆಂತರಿಕ ರಾಜಕೀಯದಲ್ಲಿ ಅಸ್ಥಿರತೆಯನ್ನ ಸೃಷ್ಟಿಸಲು ಅಥವಾ ಗುಪ್ತಚರ ಮಾಹಿತಿಯನ್ನು ಕದಿಯಲು ಅಮೆರಿಕ ಪ್ರಯತ್ನಿಸುವುದಿಲ್ಲ ಎಂದು ಹೇಳಲು ಸಾಧ್ಯವಿಲ್ಲ. ಜಾಕ್ಸನ್ ನಂತಹ ಸ್ಪೆಷಲ್ ಫೋರ್ಸಸ್ ಅಧಿಕಾರಿಗಳು ಕೇವಲ ತರಬೇತಿಗೆ ಬಂದಿರದೆ ಬಾಂಗ್ಲಾದೇಶದಲ್ಲಿ ನಿರ್ದಿಷ್ಟ ಗುಪ್ತಚರ ಕಾರ್ಯಾಚರಣೆಯನ್ನು ನಡೆಸಿರುವುದು ಎಂಬುದು ಹೆಚ್ಚು ವಾಸ್ತವಿಕವಾದ ಸಾಧ್ಯತೆ ಕೂಡ ಇದೆ. ಜಾಕ್ಸನ್ ಸಾವು ಸ್ವಾಭಾವಿಕವೋ ಅಥವಾ ಒಂದು ಕೌಂಟರ್ ಆಪರೇಷನ್ ನ ಫಲವೋ ಎಂಬುದು ಇಂದಿಗೂ ಕೂಡ ನಿಗೂಢವಾಗಿಯೇ ಉಳಿದಿದೆ. ಬಾಂಗ್ಲಾದೇಶ ಮತ್ತು ಅಮೆರಿಕ ಮೌನ ವಹಿಸಿದರೂ ಕೂಡ ಸತ್ಯವನ್ನ ಮರೆಮಾಚಲು ಪ್ರಯತ್ನಿಸ್ತಾ ಇದೆ. ಒಂದ್ ವೇಳೆ ಭಾರತದ ಗುಪ್ತಚರ ಸಂಸ್ಥೆಗಳು ಜಾಕ್ಸನ್ ನ ಚಟುವಟಿಕೆಗಳು ಭಾರತದ ಭದ್ರತೆಗೆ ಗಂಭೀರ ಅಪಾಯ ತರುತ್ತವೆ ಎಂದು ಭಾವಿಸಿದ್ದರೆ ಆತನನ್ನ ನಿಷ್ಕ್ರಿಯಗೊಳಿಸುವ ಆಯ್ಕೆಯನ್ನು ಪರಿಗಣಿಸಬಹುದು. ಇದು ಅಂತಾರಾಷ್ಟ್ರೀಯ ಗೂಢಾಚಾರಿಕೆಯ ಜಗತ್ತಿನಲ್ಲಿ ಹೊಸದೇನಲ್ಲ. ಆತನ ಸಾವನ್ನ ನೈಸರ್ಗಿಕವೆಂದು ಬಿಂಬಿಸಲು ಎರಡೂ ದೇಶಗಳ ಮೇಲೆ ರಾಜತಾಂತ್ರಿಕ ಒತ್ತಡ ಹೇರಬಹುದು. ಈ ಸಾಧ್ಯತೆಯನ್ನು ಕೇವಲ ಕಾನ್ಸ್ಪಿರಸಿ ಥಿಯರಿ ಎಂದು ತಳ್ಳಿ ಹಾಕುವಂತಿಲ್ಲ. ನಮ್ಮ ದೇಶದ ಭದ್ರತಾ ವ್ಯವಸ್ಥೆಯು ಈ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿ ಪಾಠ ಕಲಿಸಬೇಕು. ಮೊದಲನೆಯದಾಗಿ ಅಮೆರಿಕದಂತಹ ಪಾಲುದಾರ ರಾಷ್ಟ್ರಗಳ ಮಿಲಿಟರಿ ಚಟುವಟಿಕೆಗಳು ನಮ್ಮ ನೆರೆಹೊರೆಯಲ್ಲಿ ಹೆಚ್ಚಾದಾಗ ಅದರ ಹಿಂದೆ ಇರುವಂತಹ ರಾಜಕೀಯ ಮತ್ತು ಗುಪ್ತಚರ ಉದ್ದೇಶಗಳ ಬಗ್ಗೆ ನಾವು ಸ್ಪಷ್ಟತೆಯನ್ನ ಪಡೆಯಬೇಕು. ಎರಡನೆಯದಾಗಿ ನಮ್ಮ ಗುಪ್ತಚರ ಸಂಸ್ಥೆಗಳು ಯಾವುದೇ ಶಕ್ತಿಗೆ ಪ್ರತಿಕ್ರಿಯಿಸುವ ಬದಲು ಸಕ್ರಿಯವಾಗಿ ವರ್ತಿಸಬೇಕು. ನಮ್ಮ ಗಡಿ ಪ್ರದೇಶದಲ್ಲಿ ನಡೆಯುವ ಪ್ರತಿಯೊಂದು ವಿದೇಶಿ ಚಟುವಟಿಕೆಗಳ ಮೇಲೂ ಕೂಡ ನಿರಂತರ ಮತ್ತು ತೀವ್ರವಾದ ನಿಗಾ ಕೂಡ ಇಡಬೇಕು. ಸೊ ಅಂತಿಮವಾಗಿ ಫಸ್ಟ್ ಟ್ಯೂಬ್ ಕನ್ನಡ ಪ್ರೇಕ್ಷಕರಾದ ನಿಮ್ಮೆಲ್ಲರ ಜವಾಬ್ದಾರಿ ಏನು ಎಂಬುದನ್ನು ಅರಿಯಬೇಕಾಗಿದೆ. ಮೋದಿ ಹತ್ಯೆಯಂತಹ ವದಂತಿಗಳು ರಾಜಕೀಯ ಲಾಭಕ್ಕಾಗಿ ಮತ್ತು ಸಾರ್ವಜನಿಕರಲ್ಲಿ ಗೊಂದಲ ಮೂಡಿಸಲು ಹರಡುತ್ತವೆ. ಇದು ಆಧಾರ
ಆಧಾರರಹಿತ ವದಂತಿಗಳ ಮೇಲೆ ನಂಬಿಕೆ ಇಡುವ ಬದಲು ನಾವು ನೈಜ ಮತ್ತು ವಿಶ್ಲೇಷಣಾತ್ಮಕ ಸತ್ಯಾಂಶಗಳನ್ನು ಅರಿಯಬೇಕು. ಬಾಂಗ್ಲಾದಲ್ಲಿ ಅಮೆರಿಕನ್ ಅಧಿಕಾರಿಯ ನಿಗೂಢ ಸಾವು ಮತ್ತು ಅದರ ಸುತ್ತಲಿನ ಮೌನ ಕೇವಲ ಒಂದು ಸ್ಥಳೀಯ ಸುದ್ದಿಯಲ್ಲ, ಇದು ಭಾರತದ ರಾಷ್ಟ್ರೀಯ ಭದ್ರತೆಗೆ ಇರುವಂತಹ ಸವಾಲನ್ನ ಎತ್ತಿ ತೋರಿಸುವ ಗಂಭೀರ ವಿಷಯವಾಗಿದೆ. ಈ ಸತ್ಯವನ್ನ ಅರಿತು ಜವಾಬ್ದಾರಿಯುತ ನಾಗರಿಕನಾಗಿ ನಡೆದುಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಸ್ನೇಹಿತರೆ, ಈ ಸಂಪೂರ್ಣ ವಿಶ್ಲೇಷಣೆಯ ನಂತರ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಮೋದಿ ಹತ್ಯೆಯ ಕತೆ ಒಂದು ಆಧಾರರಹಿತ ವದಂತಿ, ಆದರೆ ಈ ಕಥೆಯ ಹಿಂದೆ ಅಡಗಿರುವಂತಹ ಢಾಕಾದಲ್ಲಿ ನಡೆದ ನಿಗೂಢ ಸಾವು ಮತ್ತು ಜಾಗತಿಕ ಶಕ್ತಿಗಳು ಭಾರತದ ಗಡಿಯಲ್ಲಿ ಆಡುತ್ತಿರುವ ಸೂಕ್ಷ್ಮ ಮತ್ತು ಅಪಾಯಕಾರಿ ಆಟದ ಸತ್ಯ. ನಮ್ಮ ರಾಷ್ಟ್ರೀಯ ಭದ್ರತೆಗೆ ನಿಜವಾದ ಸವಾಲು ಇರುವುದು ಈ ಗುಪ್ತಚರ ಪೈಪೋಟಿಗಳಲ್ಲಿ. ಭಾರತ ಸರ್ಕಾರವು ಈ ವಿಚಾರದಲ್ಲಿ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ರಾಜತಾಂತ್ರಿಕ ಹಾಗೂ ಗುಪ್ತಚರ ಮಟ್ಟದಲ್ಲಿ ಸೂಕ್ತ ಪ್ರತಿಕ್ರಿಯೆ ನೀಡಬೇಕಿದೆ. ನಮ್ಮ ದೇಶದ ಭದ್ರತೆ ಕೇವಲ ಸೈನಿಕರು ಮತ್ತು ಗುಪ್ತಚರರ ಕೈಯಲ್ಲಿಲ್ಲ, ಬದಲಿಗೆ ದೇಶದ ಹಿತಾಸಕ್ತಿಯನ್ನ ಗಮನದಲ್ಲಿಟ್ಟುಕೊಂಡು ಮಾಹಿತಿಗಳನ್ನ ವಿಶ್ಲೇಷಿಸಿ ಹಂಚಿಕೊಳ್ಳುವ ಪ್ರತಿಯೊಬ್ಬ ನಾಗರಿಕನ ಕೈಯಲ್ಲಿದೆ. ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.